ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ನಾನು ತುಂಬ ದಿನಗಳಾದಮೇಲೆ ಮತ್ತೆ ಯೂಟ್ಯೂಬ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ದಿನಗಳಾಗೋಗಿತ್ತು. ಕೆಲವು ಕಾರಣಗಳಿಂದ ನಿಲ್ಲಿಸ್ಬಿಟ್ಟಿದ್ದೆ. ಮತ್ತು ಇವಾಗ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಒಂದು 8 ಮಂತ್ಸೇ ಆಗಿತ್ತು ಅಂತ ಅನ್ಕೋಬೋದು, ಮಾಡಿರಲಿಲ್ಲ. ಇವಾಗ ಮತ್ತೆ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ, ಮಾಡಿ ಹಾಕೋಣ ಅಂತ ಹೇಳಿ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ಇದು ಬಂದು ಗುರುವಾರ ಸಾಯಂಕಾಲ ಒಂದು 5:30 ಆಗಿತ್ತು. ಇವಾಗ ನಾನು ಇಲ್ಲಿ ಮೇಲ್ಗಡೆ ಮಕ್ಕಳೆಲ್ಲ ಆಟ ಆಡ್ತೀನಿ ಅಂತ ಹೇಳಿದರು, ಮೇಲ್ಗಡೆ ಕರ್ಕೊಂಡು ಬಂದಿದ್ದೆ. ಇವತ್ತು ಮಳೆ ಏನು ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಬಿಸಿಲು ಬರ್ತಾ ಇತ್ತು. ಹಾಗೆಯೇ ಇಲ್ಲಿ ಸೂರ್ಯ ಕೂಡ ಮುಳುಗ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಆಟಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಇಲ್ಲಿ ಅವರಿಬ್ಬರು ಸೈಕಲ್ ಹೊಡಿತಾ ಇದ್ದರು. ನಾನು ಹಂಗೇ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಹೇಳಿ ವಾಕ್ ಮಾಡ್ತಾಯಿದ್ದೆ. ಮನೇಲೇ ಕುತ್ಕೊಂಡು ಸ್ವಲ್ಪ ಕಾಲು ನೋವು ಬರೋ ಥರ ಅನಿಸ್ಬಿಡುತ್ತೆ. ಎಲ್ಲೂ ಹೊರಗಡೆ ಎಲ್ಲೂ ಓಡಾಡಲ್ಲ ಅಲ್ವಾ, ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಹೊತ್ತು, ಒಂದು 5:30ಇಂದ ಒಂದು 6 ಗಂಟೆ 6:30ವರೆಗೂ ಕೂಡ ಇಲ್ಲೇ ಇರ್ತೀವಿ. ಸಂಜೆ ಟೈಮ್ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಆರಾಮಾಗಿ ಮಕ್ಕಳನ್ನ ಕೂಡ ಆಟ ಆಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ನಾನಿಲ್ಲಿ ಬಂದಿದ್ದೆ. ಇಲ್ಲಿ ಮುದ್ದು ನನ್ನ ಕೈ ಹಿಡ್ಕೊಂಡು ಸೈಕಲ್ ಓಡಿಸೋದು, ಆಟ ಆಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ನಾನು ಸ್ವಲ್ಪ ಅವನ್ನ ಆಟ ಆಡಿಸ್ತಾ ಇದ್ದೆ. ಮಕ್ಕಳು ಒಳಗಡೆ ಇರ್ತಾರೆ ಅಲ್ವ, ಜಾಸ್ತಿ ಹೊರಗಡೆ ಏನು ಬಿಡೋಲ್ಲ. ಹಾಗಾಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಮನೆಗೆ ಬಂದ್ವಿ. ಇವಾಗ ಟೀ ಟೈಮ್ ಆಗಿರೋದ್ರಿಂದ ಟೀ ಕುಡಿಯೋಣ ಅಂತ ಹೇಳಿ ಕಾಫಿ ಕುಡಿಯೋಣ ಅಂತ ಹೇಳಿ ಇಲ್ಲಿ ಕಾಫಿ ಮಾಡ್ತಾಯಿದ್ದೀನಿ ನಾನು. ಸಾಯಂಕಾಲ ಆಗಿತ್ತು, ಒಂದು 6:30 ಹತ್ರನೇ ಆಗಿತ್ತು ಅಂತ ಹೇಳ್ಬೋದು. ಚಳಿ ಅಲ್ವಾ, ಸ್ವಲ್ಪ ಚಳಿ ಇರುತ್ತೆ. ಇವಾಗ ಚಳಿಗಾಲ, ಸ್ವಲ್ಪ ಚಳಿ ಆಗ್ತಾಯಿತ್ತು ಅಂತ ಹೇಳಿ ಮಕ್ಕಳೆಲ್ಲ ಕಾಫಿ ಕೇಳ್ತಾಯಿದ್ರು. ಎಲ್ಲರಿಗೂ ಸೇರಿಸಿ ಕಾಫಿನ ಮಾಡಿಕೊಂಡು ಇಲ್ಲಿ ಕುಡಿತಾ ಇದ್ದೀವಿ. ಒಂದೊಂದು ಟೈಮ್ ಕಾಫಿ, ಒಂದೊಂದು ಟೈಮ್ ಟೀ, ಒಂದೊಂದು ಟೈಮು ಏನೂ ಕುಡಿಯೋದೇ ಇಲ್ಲ. ಒಂದು ಸಲ ಕುಡಿಬೇಕು ಅಂತ ಅನ್ನಿಸ್ದಾಗ ಮಾಡ್ಕೊಂಡು ಕುಡಿತೀವಿ. ಈ ಮಕ್ಕಳು ಸ್ವಲ್ಪ ಕಾಫಿಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಒಂದು ಟೈಮ್ ಕೊಡ್ತೀನಿ, ಬೆಳಗ್ಗೆ ಹಂಗೆಲ್ಲ ಕೊಡೋಲ್ಲ. ಒಂದು ಟೈಮ್ ಕೊಡ್ತೀನಿ, ಜಾಸ್ತಿ ಏನು ಕೊಡೋಲ್ಲ. ಹಾಗಾಗಿ ಎಲ್ರಿಗೂ ಟೀ ಕಾಫಿ ಎಲ್ಲ ಕೊಟ್ಟು ನಾನು ಕೂಡ ಕುಡಿತಾ ಇದ್ದೆ. ಇವಾಗ ನೆಕ್ಸ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀವಿ. ಇವತ್ತು ನೈಟ್ ಅಡುಗೆಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮನೆ ಆ ಟೈಮ್ಗೆ ಏನು ತಿನ್ನಬೇಕು ಅಂತ ಅನಿಸುತ್ತೆ ನೋಡಿ, ಅದನ್ನು ಮಾಡ್ಕೊಂಬಿಡೋದು. ಒಂದು ಟೈಮ್ಗಲ್ವಾ, ಇವಾಗ ಮಶ್ರೂಮ್ನ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಮಶ್ರೂಮ್ ತೊಗೊಂಡಿದ್ದೆ, 1 ಪಾಕೆಟಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಜಾಸ್ತಿ ಏನು ತೊಗೊಂಡಿರಲಿಲ್ಲ, ಒಂದು ಟೈಮ್ಗಲ್ವಾ. ಹಾಗೆ ಮತ್ತು 1 ಪಾಕೆಟು ಬಟಾಣಿ. ಇದನ್ನೆಲ್ಲ ಇವಾಗ ನೀಟಾಗಿ ಇವಾಗ ಕ್ಲೀನ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಸಿಪ್ಪೆ ಎಲ್ಲ ತೊಗೊಳ್ತಾ ಇದ್ದೀನಿ. ತೊಳೆದು 1 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಈ ಥರ ಸಿಪ್ಪೆ ಎಲ್ಲ ತೊಗೊಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡೋಣ. ಏನು ಮಾಡ್ತಿದ್ದೀರಾ ಮಮ್ಮಿ ಇವತ್ತು ಅಡುಗೆಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ನೈಟ್ ಅಡುಗೆಗೆ ಮಶ್ರೂಮು ಇದು ನೀಟಾಗಿ ಇದ್ರದ್ದೆಲ್ಲ ಸಿಪ್ಪೆ ಎಲ್ಲ ತಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಚೆನ್ನಾಗಿ ತೆಗೆದು 1-2 ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದೆಲ್ಲ ಮಾಡ್ಕೋತೀನಿ. ಇದ್ರದ್ದು ರೆಸಿಪಿನೂ ಕೂಡ ಹಾಕ್ತೀನಿ ನೋಡಿ. ಇಲ್ಲಿ ನೋಡಿ, ನಮ್ಮ ಪಾಪು ಹೆಲ್ಪ್ ಮಾಡ್ತಾ ಇದ್ದಾನೆ ಕುತ್ಕೊಂಡು. ಏನ್ ಮಾಡ್ತಾ ಇದೀಯಾ ಮುದ್ದು? ಏನ್ ಮಾಡ್ತಾ ಇದೀಯಾ? ಬಟಾಣಿ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಹಾಗೇನೆ ನಾನು ಇದು ರೆಸಿಪಿನೂ ಕೂಡ ಹಾಕ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಕೊಡು, ತೋರಿಸು ನೋಡ್ತೀನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ಪೈಸಸ್, ಚಕ್ಕೆ, ಲವಂಗ, ಪಲಾವ್ ಎಲೆ,
ಸೋಂಕಾಳು ಹಾಗೆಯೇ ಕಸೂರಿ ಮೇಥಿ ಈ ಥರದ್ದೆಲ್ಲ ಸ್ಪೈಸಸ್ ಏನೇನಿರುತ್ತೆ ಅದನ್ನೆಲ್ಲ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಅದ್ರದ್ದು ಅರೋಮಾ ಏನಿರುತ್ತೆ ಅದು ಚೆನ್ನಾಗಿ ಬಿಟ್ಕೋಬೇಕು. ನನಗೆ ಇದು ಓಂಕಾಳ್ದಂತೂ ಸ್ಮೆಲ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇಲ್ಲಿ ಒಂದು 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೆ ಸ್ವಲ್ಪ ಖಾರ ಕಡಿಮೆ ಹಾಗಾಗಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಕರಿಬೇವು ಬೇಡ ಅಂತ ಹೇಳೋರು ಇದು ಕೊತ್ತಂಬರಿ ಮತ್ತು ಪುದೀನನೂ ಕೂಡ ಸೇರಿಸ್ಕೊಳ್ಬೋದು. ಇಲ್ಲಿ ಒಂದು 3 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಒಂದು 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು ಟೈಮಿಗೆ ಅಷ್ಟೇ, ಒಂದು ಟೈಮಿಗೆ ಕರೆಕ್ಟಾಗಿ ಸ್ವಲ್ಪ ಮಿಕ್ಕಿತ್ತು. ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗೇನು ಈರುಳ್ಳಿ ರೇಟ್ ಅಂತೂ ಕೇಳೋಂಗೇ ಇಲ್ಲ. ಮತ್ತು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಜಜ್ಜಿ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಜಜ್ಜಿರೋದನ್ನ ಹಾಕಿ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು 3 ಟೊಮೆಟೊನ ಹಾಕ್ತಾಯಿದ್ದೀನಿ. ಇದು ಹುಳಿ ಟೊಮೊಟೊ, ಹಂಗಾಗಿ ಒಂದು 3 ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಹಾಕಿ ಮಾಡೋದ್ರಿಂದ ಸ್ವಲ್ಪ ಹುಳಿಯಾಗಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಟಾಣಿ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ, ಹಂಗಾಗಿ ಫಸ್ಟ್ ಬಟಾಣಿನ ಹಾಕಿ ಮತ್ತು ಆಮೇಲೆ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮು ಚೆನ್ನಾಗಿ ಫ್ರೈ ಆಗಲಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡು, ಮತ್ತು ಅದರಿಂದನೇ ಸ್ವಲ್ಪ ಮಶ್ರೂಮಿಂದನೇ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಅದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆಯೇ ಇಲ್ಲಿ ಅಚ್ಚ ಖಾರದ ಪುಡಿ 1 ಸ್ಪೂನು, ಮತ್ತು ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಸಾಲ ಇಟ್ಕೊಳ್ಳೋದಿಲ್ಲಿ ಅಂತ ಚೆನ್ನಾಗಿ ಸ್ವಲ್ಪ ಹೊತ್ತು ಇದನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಮಸಾಲ ಎಲ್ಲ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನಾನು ಒಂದು 3 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಇದ್ಬಿಟ್ಟು, ಒಂದು ಕುದಿ ಬಂದ ತಕ್ಷಣವೇ ನೋಡಿ ಕುದೀತಾ ಇದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ತೀನಿ. ಇವಾಗ ಬಿರಿಯಾನಿ ರೆಡಿ ಆಗಿದೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಏನು ಅಂತ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ರೈಸು ಕೂಡ ಚೆನ್ನಾಗಿ ಬೆಂದಿದೆ ಅಂತಲೇ ಹೇಳ್ಬೋದು. ಅಗ್ಲಗ್ಲ ಥರನೋ ಇಲ್ಲ ಮುದ್ದೆ ಥರನೋ ಏನೂ ಆಗಿರಲಿಲ್ಲ. ತುಂಬಾ ಹುಡಿಯಾಗಿ ನೀಟಾಗಿ ಚೆನ್ನಾಗಿ ಬಂದಿತ್ತು. ಟೇಸ್ಟೂ ಕೂಡ ಹಾಗೆಯೇ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿ, ಮಸಾಲೆ ಎಲ್ಲ ಕಡಿಮೆ ಹಾಕಿ ಮಾಡಿದ್ದು. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಊಟದ ಟೈಮ್ ಆಗಿತ್ತು, ಹಾಗಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಊಟ ಮಾಡ್ಕೋತಾ ಇದ್ದೀವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ನನ್ನ ಮಕ್ಳ ಹತ್ರ ಎಲ್ಲ ಹೇಳ್ತಾ ಇದ್ದೀನಿ. ಅವರೂ ಕೂಡ ಅದನ್ನೇ ಹೇಳ್ತಾಯಿದ್ರು, ಮಮ್ಮಿ ಚೆನ್ನಾಗಾಗಿದೆ ಮಮ್ಮಿ, ಒಂಥರ ಈ ಥರ ಮಾಮೂಲಿ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದ್ರೆ ಯಾವ ರೀತಿಯಾಗಿ ಟೇಸ್ಟ್ ಬಂದಿರುತ್ತೆ ಅದೇ ರೀತಿ ಟೇಸ್ಟ್ ಚೆನ್ನಾಗಿದೆ ಮಮ್ಮಿ ಅಂತ ಎಲ್ಲ ಹೇಳ್ತಾಯಿದ್ರು. ಹಾಗೆ ಮುದ್ದುಗೂ ಕೂಡ ಈ ಥರ ಒಂದು ಪ್ಲೇಟಲ್ಲಿ ಹಾಕ್ಕೊಟ್ಬಿಡ್ತೀವಿ ನಾವು ಊಟ ಮಾಡಬೇಕಾದ್ರೆ, ಅವನು ಕೂಡ ಊಟ ಮಾಡ್ಕೊಳ್ತಾನೆ. ಇಲ್ಲಿ ಬಿರಿಯಾನಿ ಜೊತೆಗೆ ಮೊಸರು ಹಾಕ್ಕೊಂಡಿದ್ದೀವಿ. ಮೊಸರು ಬಜ್ಜಿ ಏನು ಮಾಡಿರಲಿಲ್ಲ, ಹಂಗಾಗಿ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ನಾವು ಊಟ ತಿಂತಾಯಿದ್ದೀವಿ. ಇಲ್ಲಿ ಧನುಷ್ನ ನೋಡ್ತಾ ಇರ್ಬೋದು, ಸೂಪರ್ ಆಗೈತೆ ಮಮ್ಮಿ ಅಂತ ಹೇಳ್ತಾ ಇದ್ದ. ಏನೋ ಬಿಗ್ ಬಾಸ್ ಬರೋ ಟೈಮು, ಹಂಗಾಗಿ ಬೇಗ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಿಗ್ ಬಾಸ್ನ ನೋಡೋಣ ಅಂತ ಹೇಳಿ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ನೀವು ಒಂದ್ಸಲ ಬಿರಿಯಾನಿನ ಟ್ರೈ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಪಿಂಗಾಣಿ, ನಾನೆನ್ನೆ ಪಿಂಗಾಣಿ ಪಾಟ್ ಏನಿದೆ ಇದನ್ನು ತಗೊಂಡು ಬಂದಿದ್ವಿ. ಇದು ಸ್ವಲ್ಪ ಹರಳುಪ್ಪು ಹಾಗೆಯೇ ಪುಡಿ ಉಪ್ಪು ಹಾಕೋದಕ್ಕೆ ಅಂತ ಹೇಳಿ 2 ಪಾಟ್ಗಳನ್ನ ತೊಗೊಂಬಂದಿದ್ದು. ಇದು 1 kg ಅಷ್ಟು ಉಪ್ಪನ್ನ ಹಿಡಿಯುತ್ತೆ. ಮತ್ತು ಇದು ಇನ್ನೊಂದು ಇದೆಯಲ್ಲ ಅದು ಸಣ್ಣದು,
ಅದು ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ಹಿಡಿಬೋದು ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ನಾನು ತುಂಬ ದಿನಗಳಿಂದ ಈ ಥರದ್ದು ತೊಗೋಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಮತ್ತು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಉಪ್ಪನ್ನ ಇಡಬಾರ್ದು, ಅದೇನೋ ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ಆ ಥರ ಈ ಥರ ಅಂತ ಏನೋ ಹೇಳ್ತಾರೆ. ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಹಾಗೆಯೇ ಸ್ವಲ್ಪ ನೀರು ಥರ ಎಲ್ಲ ಆಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ನಾನಿಲ್ಲಿ ಈ ಥರ ಪಿಂಗಾಣಿನ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಒಂಥರ ಏನೋ ಒಂಥರ ಕಿಚನ್ಗೂ ಕೂಡ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಾನು ಈ ಥರ ಪುಡಿ ಉಪ್ಪನ್ನ ತೊಗೊಂಡು ಪುಡಿ ಉಪ್ಪಲ್ಲಿ ಈ ಥರ ಹರಳುಪ್ಪನ್ನ ತೊಗೊಂಡು ಹರಳುಪ್ಪನ್ನ ಪುಡಿ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಪುಡಿ ಉಪ್ಪನ್ನ ತಿನ್ನಬಾರ್ದು ಅಂತೇಳಿ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ಹರಳುಪ್ಪನ್ನ ತೊಗೊಂಡೇ ಅದರಲ್ಲೇ ನಾನೇ ಮನೆಯಲ್ಲಿ ಮಿಕ್ಸಿಯಲ್ಲಿ ಪೌಡರ್ನ ಮಾಡ್ಕೊಂಡು ಯೂಸ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆಯೇ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.